ಇಲ್ಲ, ರಾಜನ ಬೇಜಾರು ಮಾಡೋದೇ ರಾಣಿ. ಇದು ಉಲ್ಟಾ. ಅಟಿಸ್ಕ್ಯೂ ಅಟಿಸ್ಕ್ಯೂ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನೆಚ್ಚಿನ ಸ್ಪರ್ಧಿಯಾಗಿರುವಂಥ ಗಿಲ್ಲಿಗೆ ಬಂತು ಕೋಟಿ ಕೋಟಿ ಲೆಕ್ಕದಲ್ಲಿ ಓಟು. ಆದರೆ ನಿಜಕ್ಕೂ ಬಿಗ್ ಬಾಸ್ ಸೀಸನ್ 12ರನ್ನ ಗೆಲ್ಲೋರು ಯಾರು? ಬಿಗ್ ಬಾಸ್ ತಲೆಯಲ್ಲಿ ಮತ್ತಿನ್ನೇನಾದರೂ ಓಡ್ತಾ ಇದೆಯಾ, ಅಥವಾ ಈಸ್ ರಿಯಲಿ ಬಿಗ್ ಬಾಸ್ ಇಸ್ ಕಮಿಟೆಡ್ ಟು ಸಮ್ ಒನ್ ಎನ್ನುವಂಥ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಹಾಗಾದರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇಲ್ಲಿಯ ತನಕ ಆದಂಥ ಬೆಳವಣಿಗೆ ಏನು, ಮತ್ತು ಬಿಗ್ ಬಾಸ್ ಸೀಸನ್ ನಲ್ಲಿ ಇರುವಂತ 9 ಸ್ಪರ್ಧಿಗಳ ಪೈಕಿ ಯಾರ್ಯಾರಿಗೆ ಎಷ್ಟು ವೋಟ್ ಬಂದಿದೆ, ಯಾರು ಪ್ರಥಮ ಸ್ಥಾನದಲ್ಲಿದ್ದಾರೆ, ಯಾರಿಗೆ ಎಷ್ಟು ಕೋಟಿ ವೋಟ್ ಬಂದಿದೆ, ಮತ್ತು ಯಾರಿಗೆ ಎಷ್ಟು ಲಕ್ಷ ವೋಟ್ ಬಂದಿದೆ, ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು, ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇದೀಗ ಬಿಗ್ ಬಾಸ್ ಸೀಸನ್ ಕಂಪ್ಲೀಟ್ ಆಗಲಿ ಕೇವಲ ಒಂದು 20 ದಿನಗಳಷ್ಟೇ ಬಾಕಿ ಇದೆ. ಒಂದು ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಡೇಟ್ ಫಿಕ್ಸ್ ಆಗಿದೆ, ಮತ್ತು ಜನವರಿ 17 ಮತ್ತು 18ಕ್ಕೆ ಬಿಗ್ ಬಾಸ್ ಫೈನಲ್ ನಡೆಯುತ್ತೆ, ಮತ್ತು ಅದ್ದೂರಿಯಾಗಿ ಸಮಾರಂಭ ಕೂಡ ಇರುತ್ತೆ. ಬೇರೆ ಬೇರೆ ಗೆಸ್ಟ್ಗಳು ಬರ್ತಾರೆ, ಬೇರೆ ಬೇರೆ ತರಹದ ಒಂದು ಪ್ರೈಸ್ಗಳಿರುತ್ತೆ. ಜೊತೆಗೆ ಈಗಾಗಲೇ ನೆಚ್ಚಿನ ಸ್ಪರ್ಧಿಯಾಗಿರುವಂಥ ಗಿಲ್ಲಿ ನಟ ಗೆಲ್ತಾನೆ. ಅವನ ಜೊತೆಗೆ ಯಾರೂ ಕೂಡ ಸಹಸ್ಪರ್ಧಿ ಇಲ್ಲ. ಬಿಗ್ ಬಾಸ್ ಗೆಲ್ಲುವ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ಬಿಗ್ ಬಾಸ್ ಇಲ್ಲಿಯ ತನಕ 11 ಸೀಸನ್ ಆದ್ರೂ ಕೂಡ ಕೊನೆಯ ತನಕ ಸ್ವಲ್ಪ ಗೊಂದಲ ಇತ್ತು. ಅವ್ರು ಗೆಲ್ಬೋದಾ, ಇವ್ರು ಗೆಲ್ಬೋದಾ, ಅಥವಾ ಪ್ರಥಮ್ ಗೆಲ್ಬೋದಾ, ಮಂಜು ಗೆಲ್ಬೋದಾ, ವಿಜಯರಾಘವೇಂದ್ರ ಗೆಲ್ಬೋದಾ, ಶ್ರುತಿ ಗೆಲ್ಬೋದಾ, ಹೀಗೆ ಅನೇಕ ರೀತಿಯ ಒಂದು ಗೊಂದಲ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲಿ 12 ಸೀಸನ್ಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಯಾರಾದ್ರೂ ಗೆಲ್ತಾರೆ ಎನ್ನುವಂತ ಯಾರಾದ್ರೂ ಒಬ್ರು ಮಾತು ಹೇಳುವಾಗಿದ್ರೆ ಅದು ಗಿಲ್ಲಿ ನಟ ಎನ್ನುವಂತ ಮಾತನ್ನು ಹೇಳ್ಬೋದು. ಜೊತೆಗೆ ಕೆಲವೊಬ್ಬ ಸ್ಪರ್ಧಿಗಳ ಮನೆಯವರು ಹೇಳ್ತಾರೆ, ಇಲ್ಲ ತಮ್ಮ ಸ್ಪರ್ಧಿಗಳು ಗೆಲ್ತಾರೆ ಎನ್ನುವಂತ ಮಾತನ್ನು ಹೇಳ್ತಾ, ಅದು ಸಹಜ. ಆದ್ರೆ ಒಟ್ಟಾರೆ ನೋಡೋದಾದ್ರೆ, ಒಟ್ಟಾರೆಯಾಗಿ ಜನರ ಅಭಿಪ್ರಾಯವನ್ನು ನೋಡೋದಾದ್ರೆ, ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂತ, ನೆಚ್ಚಿನ ಸ್ಪರ್ಧಿಯಾಗಿರುವಂತ, ತನ್ನ ಹಾಸ್ಯದ ಮುಖಾಂತರ, ತನ್ನ ಮಾತಿನ ಮುಖಾಂತರ, ತನ್ನ ಪ್ರಾಪರ್ಟಿ ಕಾಮಿಡಿಯ ಮುಖಾಂತರ, ತನ್ನ ಕೋಪದಲ್ಲೂ ಕೂಡ ಕೆಲವೊಬ್ಬರನ್ನ ದ್ವೇಷ ಮಾಡಿದ್ರು ಕೂಡ ಅದನ್ನ ಅಷ್ಟಕ್ಕೆ ಮರೆತು ಆಟದಲ್ಲಿ ತಲ್ಲಿನ ಆಗಿರುವಂತ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರನ್ನ ಗೆಲ್ತಾರೆ. ಅವನ ಜೊತೆ ಯಾರು ಸಹಸ್ಪರ್ಧಿಗೆ ಪೈಪೋಟಿ ಕೂಡ ಕೊಡಲ್ಲ ಎನ್ನುವಂತ ಮಾತು ಇದೀಗ ಜಗತ್ ಜಾಹೀರಾಗಿದೆ. ಇನ್ನು ಬಿಗ್ ಬಾಸ್ ಸೀಸನ್ ಅಂತಿಮ ಘಟ್ಟದಲ್ಲಿರುವಾಗ ಇದೀಗ ವೋಟ್ಗಳ ಸಂಖ್ಯೆ ಬರ್ತಿದೆ. ಕೆಲವೊಬ್ರು ಸಾಮಾಜಿಕ ಜಾಲತಾಣದಲ್ಲಿ ಇವರ ಹೆಸರನ್ನು ಹಾಕಿ ವೋಟ್ ಹಾಕಿ ಅನ್ನುವಂತ ಒಂದು ಪೋಲ್ ಕಂಡಕ್ಟ್ ಮಾಡಿದಾಗಲೂ ಕೂಡ ಅನೇಕರು ಗಿಲ್ಲಿಯ ಪರವಾಗಿ ಕೋಟಿ ಕೋಟಿ ಲೆಕ್ಕದಲ್ಲಿ ಮತ ಹಾಕ್ತಿದ್ದಾರೆ, ಮತ್ತು ಅದು ದಿನ ಕೂಡ ಹೊರಗಡೆ ಬರ್ತಾ ಇದೆ. ಇನ್ನು ಬಿಗ್ ಬಾಸ್ ಸೀಸನ್ ಈ ವಾರದ ಕಟಕಟೆ ಜನವರಿ 3 ಮತ್ತು 4ಕ್ಕಾಗತ್ತೆ. ಅಲ್ಲಿ ಒಬ್ರು ಅಥವಾ ಇಬ್ರು ಹೋಗ್ಬೋದು. ಅಂದ್ರೆ ಈಗ ಬಿಗ್ ಬಾಸ್ ಸೀಸನ್ 12ರಲ್ಲಿ 9 ಸ್ಪರ್ಧಿಗಳಿದ್ದಾರೆ. ಅಶ್ವಿನಿ ಗೌಡ, ಗಿಲ್ಲಿ, ಧ್ರುವಂತ್, ರಾಶಿಕಾ, ರಕ್ಷಿತ್ ಶೆಟ್ಟಿ, ಸ್ಪಂದನ, ಧನುಷ್, ಹಾಗೆ ಕಾವ್ಯ ಮತ್ತು ರಘು ಎನ್ನುವಂತ 9 ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ 4 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ. ಅಶ್ವಿನಿ, ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಅವರು ಮನೆಯಿಂದ ಹೋಗ್ಲಿಕ್ಕೆ ನಾಮಿನೇಟ್ ಆಗಿದೆ. ಅದರಲ್ಲಿ ರಾಶಿಕಾ ಅಥವಾ ಸ್ಪಂದನ ಅವರು ಮನೆಯಿಂದ ಹೊರಗೆ ಹೋಗ್ಬೋದು ಎನ್ನುವಂತ ಲೆಕ್ಕಾಚಾರ ಅನೇಕರು ಮಾತನಾಡ್ಕೊಳ್ತಿದ್ದಾರೆ, ಮತ್ತು ವೋಟ್ ಕೂಡ ಅಷ್ಟಕ್ಕಷ್ಟೇ ಬರ್ತಾ ಇದೆ. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಲ್ ಕಂಡಕ್ಟ್ ಮಾಡಿದಾಗ ಕಳೆದ ವಾರವೇ ಸ್ಪಂದನಕ್ಕಿಂತ ಜಾಸ್ತಿ ವೋಟ್ ಪಡೆದುಕೊಂಡಿದ್ದಂತ ಲಕ್ಷ ಲೆಕ್ಕದಲ್ಲಿ ವೋಟ್ ಪಡ್ಕೊಂಡಂತ ಮಾಳು ಅವರು ಸಡನ್ ಆಗಿ ಹೊರಬಂದ ನಂತರ ಬಿಗ್ ಬಾಸ್ ತಂಡದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು, ಯಾರು ಬೇಕಾದ್ರೆ ಗೆಲ್ಬಹುದು, ಈಸ್ ಬಿಗ್ ಬಾಸ್ ಇಸ್ ರಿಯಲಿ ಕಮಿಟೆಡ್ ಟು ಸಮ್ ಒನ್ ಎನ್ನುವಂತ ಒಂದು ಪ್ರಶ್ನೆ ಕೂಡ ಈಗ ಅನೇಕರು ಮಾತನಾಡ್ತಾ ಇದ್ರು. ನಾವು ಕೂಡ ಒಬ್ಬರ ಸ್ನೇಹಿತರನ್ನ ಮಾತಾಡ್ಸಿದಾಗ ಬಿಗ್ ಬಾಸ್ ಗೆಲ್ಬಹುದು ಯಾರು, ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಂದು ಕಾಮೆಂಟ್ ಇಲ್ಲ ಎನ್ನುವಂತ ಮಾತನ್ನು ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಬಿಗ್ ಬಾಸ್ ಬಗ್ಗೆ ನಾನು ವಿಡಿಯೋ ಮಾಡಲ್ಲ, ಬಿಗ್ ಬಾಸ್ ಆ ವ್ಯಕ್ತಿಯನ್ನ ಗೆಲ್ಲಿಸ್ಲಿಕ್ಕೆ ಹೊರಟಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಬಿಗ್ ಬಾಸ್ ಫಸ್ಟ್ ಕಟಕಟೆ ಜನವರಿ 3, ಜನವರಿ 4ಕ್ಕಾಗತ್ತೆ. ಅಲ್ಲಿ ಒಬ್ರು ಅಥವಾ ಇಬ್ರು ಹೋಗ್ಬೋದು. ಜೊತೆಗೆ ಬಿಗ್ ಬಾಸ್ ನ ಬಿಫೋರ್ ಫೈನಲ್ ಒಂದು ಕಟಕಟೆ ಆಗುತ್ತೆ. ಅದು ಜನವರಿ 10 ಮತ್ತು ಜನವರಿ 11ಕ್ಕೆ ಒಂದು ಕಟಕಟೆ ಆಗುತ್ತೆ. ಅಲ್ಲಿ ಕೂಡ ಒಬ್ರು ಹೋಗ್ಬೋದು. ಅಂದ ಮಾತ್ರಕ್ಕೆ ಜನವರಿ 17 ಮತ್ತು ಜನವರಿ 18ಕ್ಕೆ ನಡೆಯುವಂತಹ ಒಂದು ಬಿಗ್ ಫೈನಲ್ ಅಲ್ಲಿ 6 ಜನ ಉಳ್ಕೊಳ್ತಾರೆ. 6 ಜನರ ಪೈಕಿ ಒಬ್ಬರನ್ನ ಮಿಡ್ ಡೇ ಎಲಿಮಿನೇಷನ್ ಮಾಡಬಹುದು, ಅಥವಾ ಜನವರಿ 17ರಂದು ಶನಿವಾರ ಕೂಡ ಎಲಿಮಿನೇಷನ್ ಮಾಡುವ ಸಾಧ್ಯತೆ ಇದೆ. 5 ಜನರನ್ನ ಸಂಡೇ ಅಂದ್ರೆ ಜನವರಿ 18ಕ್ಕೆ ಆಗುವಂತ ಬಿಗ್ ಬಾಸ್ ಫೈನಲ್ಗೆ ಲೀಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇನ್ನು ಬಿಗ್ ಬಾಸ್ ಸೀಸನ್ ನಲ್ಲಿ ಯಾರಿಗೆ ಹೆಚ್ಚು ಮತ ಬಂದಿದೆ, ಅಥವಾ ಅದು ಡೈಲಿ ಕೂಡ ವೇರಿ ಆಗ್ತಾನೆ ಇರುತ್ತೆ. ಆದ್ರೆ ಮುಖ್ಯವಾಗಿ ಮಾಳು ಹೋದ ನಂತರ ಸ್ವಲ್ಪ ಮಟ್ಟಿನ ವೇರಿಯೇಷನ್ ಕಂಡು ಬರ್ತಿದೆ. ಅದರಲ್ಲೂ ಮುಖ್ಯವಾಗಿ ನಾನು ಕೂಡ ಒಂದು ಪೋಲ್ ಕಂಡಕ್ಟ್ ಮಾಡಿದಾಗ ಸರಿಸುಮಾರು 64% ಅಷ್ಟು ವೋಟು, 100 ಮತಗಳಲ್ಲಿ 64 ಮತಗಳು ಗಿಲ್ಲಿಗೆ ಬಂದಿದೆ. ನಾವು ಲೆಕ್ಕ ಹಾಕ್ಬೋದು ಎಷ್ಟು ವೋಟನ್ನು ಪಡ್ಕೊಂಡಿದ್ದಾರಂತ. 100ರಲ್ಲಿ 64% ಅಷ್ಟು ಜನ ಗಿಲ್ಲಿಗೆ ಮತನ್ನು ಹಾಕಿದ್ದಾರೆ. ಎರಡನೇ
ಪ್ಲೇಸ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಅವರಿಗೆ 28% ಮತಗಳು ಬಂದಿದೆ. ಅಶ್ವಿನಿ ಗೌಡ ಅವರಿಗೆ 7%, ಹೀಗೆ ಸ್ಪಂದನ ಅವರಿಗೆ 1%, ಹೀಗೆ 6-7 ಸ್ಪರ್ಧಿಗಳನ್ನ ನಾವು ಪೋಲಿಗಿಟ್ಟಾಗ ಸರಿಸುಮಾರು 64%, 164 ಜನ ಗಿಲ್ಲಿಯೇ ಗೆಲ್ಬೇಕೆನ್ನುವಂತ ಮಾತನ್ನು ಹೇಳ್ತಾರೆ. ಇನ್ನು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಆ ಪೋಲನ್ನು ನೋಡ್ತಾ ಹೋದಾಗ ಸರಿಸುಮಾರು ಗಿಲ್ಲಿ ಅವರಿಗೆ 1,59,00,000 ಮತ ಬಂದಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರಿಗೆ 89 ಲಕ್ಷ ಮತ ಬಂದಿದೆ ಅಂತ ಹೇಳ್ತಾರೆ. ಆಗ ಮಾಳು ಅವರಿದ್ರು, ಮಾಳುವರಿಗೂ ಕೂಡ 62 ಲಕ್ಷ ಮತ ಬಂದಿದೆ ಅಂತ ಹೇಳ್ತಿದ್ರು. ಜೊತೆಗೆ ಸ್ಪಂದನ ಸೋಮಣ್ಣ ಅವರಿಗೆ 2.5 ಲಕ್ಷ ಮತ ಬಂದಿದೆ ಮತ್ತು ಅಶ್ವಿನಿ ಅವರಿಗೂ ಕೂಡ 2,20,000 ಮತ ಬಂದಿದೆ ಅನ್ನುವಂಥ ಮಾತು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಿದೆ. ಅದು ಕೂಡ ವೇರಿಯೇಷನ್ ಆಗುತ್ತೆ. ಅದರಲ್ಲಿ ನಾವು ಗಮನ ಇಟ್ಕೊಳ್ಬೇಕಾದಂಥ ವಿಷಯ ಅಂದ್ರೆ, ಇಲ್ಲಿ ನಾನು ಮಾಡಿದ ಪೋಲ್ ಆಗಲಿ ಅಥವಾ ಸಾಮಾಜಿಕ ಜಾಲತಾಣ ಬೇರೆ ಬೇರೆಯವರ ಮಾಡಿದ ಪೋಲ್ ಆಗಲಿ, ಎಲ್ಲದರಲ್ಲೂ ಕೂಡ ಸರಿಸುಮಾರು 50%ಕ್ಕೂ ಜಾಸ್ತಿ, 50%ಕ್ಕೂ ಜಾಸ್ತಿ ಡಿಫರೆನ್ಸ್ ಅನ್ನು ಇಟ್ಕೊಂಡು ಮುನ್ನುಗ್ತಾ ಇದ್ರೆ ಗಿಲ್ಲಿ ನಟ ಮತ್ತು ನೆಚ್ಚಿನ ಸ್ಪರ್ಧಿಯಾಗಿರುವಂಥ ಗಿಲ್ಲಿ ತನ್ನ ಹಾಸ್ಯದ ಮುಖಾಂತರ, ತನ್ನ ಒಂದು ಕಾಮಿಡಿ ಮುಖಾಂತರ, ತನ್ನ ಒಂದು ಪ್ರಾಪರ್ಟಿ ಕಾಮಿಡಿ ಮುಖಾಂತರ, ತನ್ನ ಒಂದು ಟೈಮಿಂಗ್ಸ್ ಮುಖಾಂತರ ಇಡೀ ಜನರ ಒಂದು ಗಮನವನ್ನು ಸೆಳೆದಿದೆ. ಆದರೆ ಕ್ಯಾಪ್ಟನ್ ಆದ ಕಾರಣಕ್ಕೆ 13ನೇ ವಾರಕ್ಕೆ ಕ್ಯಾಪ್ಟನ್ ಆದ ಕಾರಣಕ್ಕಾಗಿ ಸ್ಪಂದನ ಮತ್ತು ಕಾವ್ಯ ಅವರ ನಡುವೆ ಆದಂಥ ಒಂದು ವಾಟರ್ ಫೀಲ್ ಮಾಡುವಂಥ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿ ಅವರು ಕಾವ್ಯ ಅವರ ಫೇವರ್ ಆಗಿ ನಿಂತು ಕಾವ್ಯ ಅವರನ್ನ ಸೇವ್ ಮಾಡುವಂಥ ಒಂದು ಹಂತಕ್ಕೆ ಹೋಗ್ಬಿಟ್ರ ಅದು ಕೂಡ ಎಲ್ಲೋ ಒಂದು ಮುಳ್ಳಾಗುವಂಥ ಚಾನ್ಸಸ್ ಕೂಡ ಇದೆ. ಇನ್ನು ಎರಡನೇದಾಗಿ ನೋಡಿ, ಫೈನಲ್ ಬರ್ತಾ ಇದ್ದಂತೆ ಯಾರನ್ನು ಎಲ್ಲಿ ಬೇಕಾದರೂ ಹಣಿಯುವಂಥ ತಂಡ ಮಟ್ಟಕ್ಕೆ ಹೋಗ್ತಾ ಬಿಗ್ ಬಾಸ್ ಅಂತ ಹೇಳ್ಬೋದು. ಇಲ್ಲಿಯ ತನಕ ಕ್ಯಾಪ್ಟನ್ ಆಗದಿದ್ದಂಥ ಗಿಲ್ಲಿ ಅವರನ್ನ ಕ್ಯಾಪ್ಟನ್ ಮಾಡಲಾಯಿತು. ಕ್ಯಾಪ್ಟನ್ ಆದ ನಂತರ ಇಡೀ ಮನೆಯವರೇ ಅವರನ್ನ ತಿರುಗಿಬಿಡುವಂಥ ಚಾನ್ಸಸ್ ಇದೆ. ಆ ಮುಖಾಂತರ ಅವರಿಗೆ ಓಟ್ ಕೂಡ ಕಡಿಮೆ ಬರ್ಬೋದು, ಅದು ಒಂದು ಹಂತ. ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ಗಿಲ್ಲಿ ಅವರು ಕೂಡ ಕಾವ್ಯ ಅವರನ್ನ ಫೇವರ್ ಮಾಡಿ, ಕಾವ್ಯ ಅವರ ನೀರು ಸ್ವಲ್ಪ ಕಡಿಮೆ ಇದ್ರೂ ಕೂಡ ಅವರೇ ಜಾಸ್ತಿ ಇದೆ ಎನ್ನುವುದನ್ನು ಹೇಳೋದ್ರ ಮುಖಾಂತರ ಅವರನ್ನ ಸೇವ್ ಮಾಡಲಾಯಿತು. ಸ್ಪಂದನ ಅವರನ್ನ ನಾಮಿನೇಟ್ ಮಾಡಲಾಯಿತು. ಅದಾದ ನಂತರ ಇದೀಗ ಇಲ್ಲಿಯ ತನಕ ಸೈಲೆಂಟ್ ಆಗಿದ್ದಂಥ ಚಿನ್ನುಕಳ್ಳಿ ಮುದ್ದುಕಳ್ಳಿ ಎನ್ನುವಂಥ ಬಿರುದು ಪಡ್ಕೊಂಡಿರುವಂಥ ಅಥವಾ ಹೇಗೆ ಸೇವ್ ಆಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಕಿದಂಥ ಸ್ಪಂದನ ಸೋಮಣ್ಣ ಅವರ ಪ್ರೋಮೋವನ್ನು 13-14ನೇ ವಾರಕ್ಕೆ ಬಿಗ್ ಬಾಸ್ ಬಿಡ್ತಾರೆ ಅಂದ್ರೆ ಇಲ್ಲಿ ಏನೋ ಒಂದು ಅಡಗಿದೆ. ರಕ್ಷಿತಾ ಶೆಟ್ಟಿ ಅವರಿಗೆ ಟಾಂಗ್ ಕೊಡೋದಾಗಿರ್ಬೋದು. ರಕ್ಷಿತಾ ಶೆಟ್ಟಿ ಅವರಿಗೆ ಹೇಳ್ತಾರೆ, ಇಲ್ಲ ಮಾಳುವಣ್ಣ ಹೋಗ್ಲಿಕ್ಕೆ ಪರೋಕ್ಷವಾಗಿ ನೀನೇ ಕಾರಣ ರಕ್ಷಿತಾ ಶೆಟ್ಟಿ ಅವರೇನುವಂತ ಮಾತಾಗಿರ್ಬೋದು. ಜೊತೆಗೆ ರಾಶಿಕಾ ಅವರ ಒಂದು ಟಾರ್ಚರ್ ಅಥವಾ ಈ ತಮಾಷೆ ಮಾಡುವಂತ ಪ್ರೋಮೋ ಬಿಟ್ಟಿದ್ದಾಗಿರ್ಬೋದು. ಜೊತೆಗೆ ಈ ಕಳೆದ ಒಂದು 20-30 ದಿನಗಳ ಹಿಂದೆ ಯಾವ ರೀತಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ರೆಬಲ್ ಆಗಿದ್ರು, ಅವರನ್ನು ನೆಗೆಟಿವ್ ಆಗಿ ತೋರಿಸಲಾಗಿತ್ತು ಎನ್ನುವುದು ಬಿಟ್ಟರೆ ಇದೀಗ ಅಶ್ವಿನಿ ಗೌಡ ಅವರನ್ನ ಹೀರೋ ತನ ರಾಣಿ ತರ ಅಥವಾ ಪಾಸಿಟಿವ್ ತರ ತೋರಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬಿಗ್ ಬಾಸ್ ತಂಡದಲ್ಲಿ ಯಾರು ಬೇಕಾದ್ರೂ ಗೆಲ್ಬಹುದು ಎನ್ನುವಂತ ಲೆಕ್ಕಾಚಾರ ಕೂಡ ಇದೆ. ಇದರ ಜೊತೆಗೆ ಕೆಲವೊಬ್ರು ಹೇಳೋ ಪ್ರಕಾರ ಬಿಗ್ ಬಾಸ್ ನಿಯತ್ತಲ್ಲಿ ಆಟವನ್ನ ಆಡ್ಕೊಂಡು ಸ್ಪರ್ಧೆಯನ್ನು ಗೆಲ್ಲಿಸಿದ್ರೆ ಗಿಲ್ಲಿ ನಟ ಗೆಲ್ತಾರೆ. ಆದ್ರೆ ಇಲ್ಲಿಯ ತನಕ ಮಹಿಳಾ ಸ್ಪರ್ಧೆಯನ್ನ ಗೆಲ್ಲಿಸಿದ ಕಾರಣಕ್ಕಾಗಿ ಶ್ರುತಿ ಅವರ ಹಿರಿತನವನ್ನು ಬಿಟ್ಟು ಅಶ್ವಿನಿ ಗೌಡ ಅವರನ್ನು ಕೂಡ ಗೆಲ್ಲಿಸಬಹುದು ಎನ್ನುವಂತ ಲೆಕ್ಕಾಚಾರ ಕೂಡ ಇದೀಗ ಹೊರಗಡೆ ಬರ್ತಿದೆ ಮತ್ತು ಹೊರಗಡೆ ಆ ಲೆಕ್ಕಾಚಾರ ಕೂಡ ದೊಡ್ಡದಾಗಿ ಹರಿದಾಡ್ತಿದೆ. ಹಾಗಾಗಿ 1.5 ಕೋಟಿ 2 ಕೋಟಿ ಮತಗಳನ್ನ ಪಡ್ಕೊಂಡಂತ ಗಿಲ್ಲಿ ಗೆಲ್ತಾರ ಅಥವಾ ಕೇವಲ ಲಕ್ಷಗಳ ಲೆಕ್ಕದಲ್ಲಿ ಮತಗಳನ್ನ ಪಡೆದುಕೊಂಡಂತ ಹೋರಾಟಗಾರ್ತಿ ಅಶ್ವಿನಿ ಗೌಡ ಗೆಲ್ತಾರೆ ಎನ್ನುವುದು ಇದೀಗ ದೊಡ್ಡದಂತ ಚರ್ಚೆ ಹುಟ್ಟಾಗ್ತದೆ. ಒಂದ್ ವೇಳೆ ಗಿಲ್ಲಿ ನಟ ಗೆದ್ದಿಲ್ಲ ಅಂದ್ರೆ ಇನ್ಮುಂದೆ ಮುಂದಿನ ಹಂತದಲ್ಲಿ ಬಿಗ್ ಬಾಸ್ ಯಾರು ನೋಡಲ್ಲ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಹಂತಕ್ಕೆ ಅವರನ್ನ ನೆಗೆಟಿವ್ ತೋರಿಸಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿ ಗಿಲ್ಲಿಯವರ ಬಗ್ಗೆ ಸ್ವಲ್ಪ ಅವಮಾನ ಬರುವಂತೆ ಅಥವಾ ಸ್ವಲ್ಪ ನೆಗೆಟಿವ್ ತೋರಿಸುವಂತ ಆಟ ಏನಾದ್ರು ಆಡ್ತಾರ ಅಂತ ಒಂದು ಪ್ಲಾನ್ ಏನಾದ್ರು ಇದೆಯಾ? ಇಲ್ಲಿ ತನಕ ಗಿಲ್ಲಿಯವರನ್ನ ಹೀರೋ ತರ ತೋರಿಸ್ಕೊಂಡು ಬಂದಿದ್ರು. ಆದ್ರೆ ಈಗ ಬರ್ತಾ ಇರುವಂತ ಪ್ರೋಮೋ ನೋಡಿದ್ರೆ ಸ್ಪಂದನ ಸೋಮಣ್ಣ ಅವರು ರೊಚ್ಚಿಗೆದ್ದಿದ್ದಾರೆ, ರಾಶಿಕಾ ಅವರು ತಮಾಷೆ ಮಾಡ್ತಿದ್ದಾರೆ, ಗಂಭೀರವಾಗಿ ತಾನು ಒಬ್ಬ ರಾಣಿ ತರ ಅಶ್ವಿನಿ ಕೂಡ ಪೋಸ್ ಕೊಡ್ತಿದ್ದಾರೆ. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರನ್ನ ಸ್ವಲ್ಪ ಡಮ್ಮಿ ಮಾಡುವಂತ ಕೆಲಸ ಆಗ್ತಿದೆ. ಹೀಗೆ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಆಟದ ಲೆಕ್ಕಾಚಾರ ಉಲ್ಟಾ ಆಗುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತಿದೆ. ಜೊತೆಗೆ ಬಿಗ್ ಬಾಸ್ ತಲೆಯಲ್ಲಿ ಯಾರನ್ನೂ ಗೆಲ್ಲಿಸಬೇಕು ಎನ್ನುವಂತ ಒಂದು ಲೆಕ್ಕಾಚಾರ ಇದೆಯಾ ಎನ್ನುವುದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆಗ್ಲಿ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ನಟ ಗೆಲ್ತಾನೆ, ಗಿಲ್ಲಿ ನಟ ಗೆಲ್ಬೇಕು, ಗಿಲ್ಲಿ ನಟನೇ ಗೆಲ್ತಾನೆ ಅನ್ನೋದು ಕೂಡ ನಮ್ಮ ಆಶಯ. ಒಂದ್ ವೇಳೆ ಹೆಚ್ಚು ಕಡಿಮೆ ಆದ್ರೆ ಅದು ಎಲ್ಲಾ ರೀತಿಯಲ್ಲೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.